ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಕತೆಗೆ ಬರುವ ಪರಿವಾರದಲ್ಲಿ ತಂದೆ, ತಾಯಿ ಮತ್ತು 3 ಹೆಣ್ಣು ಮಕ್ಕಳಿದ್ದರು. ತಾಯಿ ಹೆಸರು ಜಯ, 40 ವರ್ಷ, ತಂದೆ ಸುರೇಶ್, 50 ವರ್ಷ, ಮೊದಲನೇ ಮಗಳು ಕುಸುಮ, 26 ವರ್ಷ, ಮದುವೆಯಾಗಿ 1 ಮಗು ಇತ್ತು. ಹಾಲು ಕುಡಿಯುತ್ತಿರುವ ಮಗುವಿನ ಆರೈಕೆಗಾಗಿ ತಾಯಿ ಮನೆಯಲ್ಲಿ ಈ ಮಗುವಿನ ಪೋಷಣೆ ಮಾಡುತ್ತಿದ್ದರು. ತಂದೆಗೆ ತನ್ನ ಹಳ್ಳಿಯಲ್ಲಿ ತೋಟ ಇದ್ದ ಕಾರಣ ಅವನು ಹಳ್ಳಿಯಲ್ಲಿ ಇರುತ್ತಿದ್ದ. ಅವನ ಕುಟುಂಬ ಪೂರ್ತಿ ನಗರದಲ್ಲಿದ್ದುದರಿಂದ ತಿಂಗಳಿಗೊಮ್ಮೆ ಬಂದು ಭೇಟಿ ಆಗಿ ಹೋಗುತ್ತಿದ್ದರು. ಕುಸುಮ ಮಗು ಅಳ್ತಿದೆ ನೋಡೆಂದು ಹಾಲಲ್ಲಿ ಟಿವಿ ನೋಡ್ತಾ ಕೂತಿದ್ದ ಕುಸುಮ್ಗೆ ಜಯ ಹೇಳ್ತಾಳೆ, ಕುಸುಮ ಅಮ್ಮ ಆಯ್ತು ಅಂತ ಮಗು ಅಳೋದನ್ನು ನೋಡಿ ಹೋಗಿ ಹಾಲು ಕುಡಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಯಾವಾಗಲೂ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಮನೆ ಅತ್ತ ಟೆಂಟ್ ಹೌಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಗಿರೀಶ ಬಾಟಲ್ ತೆಗೆದುಕೊಂಡು ನೀರು ಕೇಳಕ್ಕೆ ಬರ್ತಾನೆ. ಗಿರೀಶ 18 ವರ್ಷದ ಹಳ್ಳಿ ಹುಡುಗ, ವಿದ್ಯಾ ಹತ್ತದೆ, ಸಿಟಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಕುಸುಮ ರೂಮ್ ಹಾಲಿಗೆ ನೆರವಾಗಿದ್ದರಿಂದ ರೂಮ್ ಒಳಗೆ ಸ್ವಲ್ಪ ಕಾಣುತ್ತಿತ್ತು. ಆಂಟಿ ಸ್ವಲ್ಪ ನೀರು ಬೇಕು ಅಂತ ಗಿರೀಶ ಬಾಗಿಲ ಅತ್ತ ಬಂದು ಕೇಳ್ತಾನೆ. ಬಂದೆ ತಾಳೋ ಗಿರೀಶ ಅಂತ ಜಯ ಒಳಗಡೆ ಪ್ರತಿಕ್ರಿಯೆ ಮಾಡ್ತಾಳೆ. ಅದೇ ಸಮಯಕ್ಕೆ ಕುಸುಮ ಹಾಲು ಕುಡಿಸ್ತಾ ಇರ್ತಾಳೆ. ಗಿರೀಶ ನೋಡ್ತಾನೆ, ಕುಸುಮ ಮಗುವಿಗೆ ಹಾಲು ಕುಡಿಸೋಕೆ ಸುಲಭವಾಗುತ್ತೆ ಅಂತ ಅವಳ ಚೂಡಿದಾರ್ ಮುಂದೆ ಜಿಪ್ ಮಾಡಿಸಿಕೊಂಡಿದ್ದಾಳೆ. ಕುಸುಮ ಜಿಪ್ ಬಿಚ್ಚಿ ಆಚೆಗೆ ತೆಗೆದು ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ. ನೋಡೋದಕ್ಕೆ ಸುಂದರವಾಗಿ ಇದ್ದಳು ಕುಸುಮ, ಹಣ್ಣಿನಂತೆ ದುಂಡಗೆ ದಪ್ಪವಾಗಿ ಇತ್ತು. ಅದನ್ನು ನೋಡುತ್ತಾ ಗಿರೀಶ ಅಲ್ಲೇ ನಿಂತಿದ್ದನು. ಯಾವುದೇ ಪರಿವಿಲ್ಲದೆ ಕುಸುಮ ತನ್ನ ಮಗುಗೆ ಹಾಲು ಕುಡಿಸುತ್ತಿದ್ದಳು. ಅವನಿಗೂ ಅದನ್ನು ನೋಡಿ ಹಾಲು ಕುಡಿಯೋ ಆಸೆ ಆಗುತ್ತಿತ್ತು. ಅದಷ್ಟರಲ್ಲಿ ಜಯ ಒಳಗಡೆ ನೀರು ಕೊಡಲು ಬಂದಳು. ಗಿರೀಶ್ ಕ್ಷಮಿಸಿ ಕಣೋ, ಒಳಗಡೆ ಸ್ವಲ್ಪ ಕೆಲಸ ಲೇಟ್ ಆಯ್ತು ಅಂತ ಜಯ ನೀರು ಕೊಟ್ಟಳು. ಗಿರೀಶ ಪರ್ವಾಗಿಲ್ಲ ಆಂಟಿ ಅಂದ. ಮನಸ್ಸಲ್ಲಿ ನೀವ್ ಲೇಟ್ ಬಂದಿಡು, ಒಳ್ಳೇದಾಯ್ತು, ಒಳ್ಳೆ ದರ್ಶನ ಆಯ್ತು ಅಂತ ಹೊರಗೆ ಹೋದಳು. ಹಾಗೆ ಎಷ್ಟೋ ಸಾರಿ ಬಂದು ಅವನು ನೀರು ತೆಗೆದುಕೊಂಡು ಹೋಗುತ್ತಿದ್ದ. ಆದರೆ ಕುಸುಮ ನೋಡೋ ಚಾನ್ಸ್ ಸಿಗುತ್ತಿರಲಿಲ್ಲ. ಸ್ವಲ್ಪ ದಿನದ ನಂತರ ಗಿರೀಶ ಕುಸುಮ ನೋಡೋ ನಸೀಬ ಕುಲಾಯಿಸ್ತು. ಹೀಗೆ ಒಂದು ದಿನ ನೀರು ಕೇಳೋಕೆ ಅವನು ಅವರ ಮನೆಗೆ ಹೋದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಮಾಮೂಲಿಯಾಗಿ ಮನೆಗೆ ಯಾರೂ ಇರಲಿಲ್ಲ. ಜಯ ಕುಸುಮ ಬಿಟ್ಟರೆ ಎಲ್ಲರೂ ಕೆಲಸ, ಕಾಲೇಜು, ಶಾಲೆ ಅಂತ ಹೋಗಿರುತ್ತಾರೆ. ಅವತ್ತು ಜಯ ಕೂಡ ಇರಲಿಲ್ಲ. ಏನೋ ತರಕ್ಕೆ ಮಾರ್ಕೆಟ್ಗೆ ಹೋಗಿದಳು. ಅದೇ ಸಮಯಕ್ಕೆ ಗಿರೀಶ ಬಾಗಿಲು ಅತ್ತ ಬಂದು ಆಂಟಿ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳ್ತಾನೆ. ಕುಸುಮ ಅಮ್ಮ ಇಲ್ಲ, ಹೊರಗೆ ಹೋಗಿದ್ದಾರೆ ಕಣೋಯೆ ಎಂದಳು. ಹಾಗೆ ಸ್ನಾನ ಮಾಡ್ಕೊಂಡು ಬರೀ ಟವಲ್ ಸುತ್ಕೊಂಡು ಕೋಣೆಗೆ ಹೋಗಿದ ಕುಸುಮ ಹೇಳ್ತಾಳೆ. ಗಿರೀಶ ಅಕ್ಕ ನೀರು ತಗೊಳಕ್ ಬಂದಿದೆ ಅಂತ ಹೇಳ್ತಾನೆ. ವಯಸ್ಸಲ್ಲಿ ದೊಡ್ಡವರಾಗಿದ್ದರಿಂದ ಕುಸುಮನ ಗಿರೀಶ ಅಕ್ಕ ಅಂತ ಕರೀತಾನೆ. ಕುಸುಮ ಲೋ ಸ್ವಲ್ಪ ಇರೋ ಬರ್ತೀನಿ ಅಂತ ಟವೆಲ್ ಬಿಚ್ಚಿ ಬೇರೆ ಡ್ರೆಸ್ ಹಾಕಿಕೊಳ್ಳಲು ಹೋಗ್ತಾಳೆ. ಅರ್ಜೆಂಟ್ ಇದೆ ಅಕ್ಕ, ಬೇಗ ಬನ್ನಿ ಅಂತ ಗಿರೀಶ ಕೂಗುತ್ತಾನೆ. ಕುಸುಮ ಒಳಗಡೆಯಿಂದ ಬರೀ ಟವೆಲ್ ಸುತ್ಕೊಂಡ್ ಅಡಿಗೆ ಮನೆಗೆ ಹೋಗಿ ನೀರು ತಂದು ಬಾಟಲ್ ತುಂಬಿಸ್ತಾ ಏನೋ ಸ್ವಲ್ಪ ವೇಟ್ ಮಾಡ್ಕೊ ಆಗೋಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಅಕ್ಕ ಅರ್ಜೆಂಟ್ ಅಂತ ಕುಸುಮನ ದೇಹವನ್ನು ಮೇಲಿಂದ ಕೆಳಗೆ ವರ್ಗ ನೋಡ್ತಾನೆ. ಬರೀ ಒಂದು ಚಿಕ್ಕ ಟವೆಲ್ ಸುತ್ಕೊಂಡ್ ಕುಸುಮ ಅವಳ ಎದೆ ಟವೆಲ್ ಮೇಲೆ ಉಬ್ಬಿರುತ್ತೆ. ತೊಡೆಗಳು ದಪ್ಪ ಹಾಗೂ ಸುಂದರವಾಗಿ ಕಾಣುತ್ತಿವೆ. ಮಂಚದ ಮೇಲೆ ತಾಳಿ ಮತ್ತು ಒಂದು ಚೈನ್ ಮಾತ್ರ ಇತ್ತು. ಈ ದೃಶ್ಯ ನೋಡಿ ಗಿರೀಶ್ಗೆ ಅಪ್ಸರೆ ತನ್ನ ಮುಂದೆ ಬಂದು ನಿಂತಿರೋ ಭಾವನೆಯಾಗುತ್ತದೆ. ಕುಸುಮ ಎಲ್ಲ ಗಮನಿಸುತ್ತಿದ್ದಾಳೆ. ಅವಳು ಗಿರೀಶನ ಕಣ್ಣು ನೋಡಿದಾಗ ಅದು ಅವಳ ಎದೆ ಮತ್ತು ತೊಡೆಗಳ ಮೇಲೆ ಇರೋದು ಗಮನಿಸುತ್ತಲೇ ಕುಸುಮ ಗಿರೀಶನ ನೋಡುತ್ತಾ, ಇನ್ನೂ ಲೇಟ್ ಆಗ್ತಿಲ್ಲವಾ ನಿನಗೆ? ಇಲ್ಲೇ ನಿಂತುಕೊಂಡಿದ್ದೀಯಲ್ಲ ಅಂತ ಹೇಳುತ್ತಾಳೆ. ಗಿರೀಶ್ ಏನಿಲ್ಲ ಅಕ್ಕ, ಹೋಗ್ತೀನಿ ಅಂದು ಅಲ್ಲೇ ನಿಂತಿದ್ದನು. ಕುಸುಮ ಸಾಕು ಕಣೋ ನೋಡಿತು, ಒಳ್ಳೆ ತಿನ್ನೋ ತರ ನೋಡ್ತಿದ್ಯಾ, ಹೋಗು ಕೆಲಸ ಮುಗಿಸ್ಕೊ ಅಂತ ಕಳಿಸ್ತಲೇ ಗಿರೀಶ ನೀರು ತೆಗೆದುಕೊಂಡು ಅಂಗಡಿಗೆ ವಾಪಸ್ ಹೋಗ್ತಾನೆ. ಅವನ ಕಣ್ಣ ಮುಂದೆ ಕುಸುಮ ಫಿಗರ್ ಬರ್ತಾ ಇರುತ್ತದೆ. ಕುಸುಮ ಸಂಜೆ ಹಾಗೆ ಮಗು ಕರ್ಕೊಂಡು ಮನೆ ಹತ್ತಿರ ನಡಿಗೆ ಮಾಡ್ತಾ ಗಿರೀಶ ಅಂಗಡಿ ಮುಂದೆ ಬರ್ತಾಳೆ. ಗಿರೀಶ ಕುಸುಮ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಏನೋ ಗಾಢವಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ದಂತ ಗಿರೀಶನಿಗೆ ಕುಸುಮ ಕೇಳಿದಾಗ
ಗಿರೀಶ ಸಡನ್ ಆಗಿ ಏನಿಲ್ಲ ಅಕ್ಕ ಹಾಗೆ ಸುಮ್ಮನೆ ಕೂತಿದೆ ಅಂತ ಕುಸುಮನ ನೋಡಿ ಖುಷಿಯಿಂದ ಹೇಳ್ತಾನೆ. ಕುಸುಮ ಮಗು ಕರ್ಕೊಂಡು ಅವನ ಪಕ್ಕ ಕೂತು ಮಗು ಆಡುತ್ತಾ ಇರ್ತಾಳೆ. ಗಿರೀಶ ಮಗು ಜೊತೆ ಆಟವಾಡ್ತಾ ಅಕ್ಕ ಮಗು ಕ್ಯೂಟ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ ಹೌದಾ ನಾನ್ ಕ್ಯೂಟ್ ಆಗಿದ್ದೀನಾ ಧನ್ಯವಾದ ಕಣೋ ಅಂತ ಹೇಳುತ್ತಾಳೆ. ಅಕ್ಕ ಒಂದು ಡೌಟ್ ಇದೆ ಕೇಳ ಕುಸುಮ. ಹಾ ಹೇಳು ಏನ್ ಡೌಟ್ ನಿನಗೆ ಅಕ್ಕ ಎಲ್ಲ ಹೆಂಗಸರು ಚೂಡಿದಾರ್ ಜಿಪ್ ಹಿಂಬದಿ ಇದ್ರೆ ನಿಮಗೆ ಯಾಕೆ ಮುಂದೆ ಇದೆ ಕುಸುಮ. ಅದು ಮಗುಗೆ ಹಾಲು ಕುಡಿಸೋಕೆ ಸುಲಭವಾಗುತ್ತೆ ಅಂತ ಮಾಡ್ಸಿರೋದು ಅಂತ ಹೇಳುತ್ತಾಳೆ. ಅಕ್ಕ ಇನ್ನೊಂದು ಪ್ರಶ್ನೆ ಇದೆ ಕೇಳ. ಆದ್ರೆ ಬೇಜಾರ್ ಮಾಡ್ಕೋಬಾರ್ದು ಕುಸುಮ. ಹಾ ಕೇಳೋ ಬೇಜಾರ್ ಏನ್ ಮಾಡ್ಕೊಳಲ್ಲ ಗಿರೀಶ. ಅಕ್ಕ ಮಗು ಹಾಲು ಕುಡಿಯಬೇಕಾದ್ರೆ ಕಚ್ಚುತ್ತಾ ಕುಸುಮ ಅವನ ಮುಖವನ್ನು ಕುತೂಹಲದಿಂದ ನೋಡ್ತಾ ಏನೋ ಇಂಥ ಪ್ರಶ್ನೆಗಳನ್ನು ಕೇಳ್ತೀಯ ಅಂತ ಹೇಳುತ್ತಾಳೆ. ಗಿರೀಶ ಹೇಳಿ ಅಕ್ಕ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಕುಸುಮ ಇಲ್ಲ ಕಣೋ ಪಾಪ ಮಗು ಅತರ ಎಲ್ಲವೂ ಏನೂ ಮಾಡಿಲ್ಲ ಹೊಟ್ಟೆ ಅಸ್ವಾದವಾಗಿ ಹಾಲು ಕುಡಿಯುತ್ತೆ ಅಷ್ಟೇ. ಗಿರೀಶ ಅಕ್ಕ ಇನ್ನೊಂದು ಪ್ರಶ್ನೆ ಹಾಲು ರುಚಿ ಯಾವ ತರಹ ಇರುತ್ತೆ ಕುಸುಮ. ಏನೋ ಇವತ್ತು ಈ ತರ ಪ್ರಶ್ನೆ ಎಲ್ಲ ಕೇಳ್ತಿದ್ದೆ ಇರ್ಲಿ ಬಿಡು ನಂಗೂ ಗೊತ್ತಿಲ್ಲ ನಾನ್ ಟೇಸ್ಟ್ ಮಾಡಿಲ್ಲ ಆದರೆ ಸಾಮಾನ್ಯ ಇರುತ್ತೆ ಕಣೋ ಅಂತ ಹೇಳುತ್ತಾಳೆ. ಗಿರೀಶ್ ಸಡನ್ ಆಗಿ ಅಕ್ಕ ಹಾಗಾದ್ರೆ ನಾನ್ ಟೇಸ್ಟ್ ಮಾಡ್ ನೋಡ್ಲಾ ಅಂತ ಕೇಳ್ಬಟ್ಟ. ಹಠಾತ್ ಶಾಕ್ ಆಗಿ ಸ್ವಲ್ಪ ಮಟ್ಟಿಗೆ ಏನು ಹೇಳ್ದಿರಾ ಸುಮ್ಮನಾಗಿ ಬಿಟ್ಟಳು. ಗಿರೀಶ ಕ್ಷಮಿಸಿ ಅಕ್ಕ ನಿಮಗೆ ಬೇಜಾರ್ ಆಗಿದ್ರೆ ಅಂತ ಹೇಳ್ತಾನೆ. ಕುಸುಮ ಕೋಪ ಮಾಡ್ಕೊಂಡು ಹೀಗೆ ಎಲ್ಲ ಕೇಳ್ಬಾರ್ದು ಕಣೋ ಅಂತ ಹೇಳುತ್ತಾಳೆ. ಕುಸುಮನ ಕಡೆ ನೋಡಿಕೊಂಡು ಗಿರೀಶ ಸ್ವಲ್ಪ ಧೈರ್ಯ ಮಾಡಿ ಅಕ್ಕ ಒಂದ್ಸಾರಿ ಪ್ಲೀಸ್ ಅಂತ ಕೇಳ್ತಾನೆ. ಅಷ್ಟ್ರಲ್ಲಿ ಅವಳನ್ನು ಕೂಗುತ್ತಾಳೆ. ಕುಸುಮ ಹೋಗ್ತಾ ಅವನ ಕೆನ್ನೆಗೆ ನಿಧಾನವಾಗಿ ಒಂದು ಎತ್ತು ಹಾಕಿ ನಗುತ್ತಾ ಪಾಪುಗೆ ಹೇಳುತ್ತಾಳೆ ನೋಡಪ್ಪ ಅಣ್ಣಂಗೂ ಅಮ್ಮನ್ ಹಾಲು ಬೇಕಂತೆ ಅಂತ ಹೇಳುತ್ತಾಳೆ. ಮುಂದೆ ಏನಾಯಿತು ಅಂತ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಭಾಗಕ್ಕೆ ಕಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.